ಪರಪ್ಪನ ಅಗ್ರಹಾರ ಕಾರಾಗೃಹದ ಒಳಗಿನ ಫೋಟೋ ಅಂತ ಹೇಳಲಾಗ್ತಾ ಇದೆ. ದರ್ಶನ್, ವಿಲ್ಸನ್ ಗಾರ್ಡನ್ ನಾಗ ಇತ್ಯಾದಿಗಳು ಒಟ್ಟು 4 ಕುಳಿತು ಆರಾಮಾಗಿ ಒಂದ್ ಕೈಯಲ್ಲಿ ಕಾಫಿ ಮಗ್, ಇನ್ನೊಂದು ಕೈಯಲ್ಲಿ ಸಿಗರೇಟ್, ಮುಂದೆ ಟೇಬಲ್, ಹಿಂದೆ ಲಾನ್. ಇದೇನಾ ಹಾಗಾದ್ರೆ ಪರಪ್ಪನ ಅಗ್ರಹಾರ ಕಾರಾಗೃಹದ ಒಳಗಿರುವ ಪರಿಸ್ಥಿತಿ? ಪ್ರಶ್ನೆ ಉದ್ಭವ ಆಗ್ತಾ ಇದೆ. ರಿಪಬ್ಲಿಕ್ ಕನ್ನಡಕ್ಕೆ ಪರಪ್ಪನ ಅಗ್ರಹಾರದ ಒಳಗಿರುವ ಫೋಟೋ ಅಂತ ಹೇಳಲಾಗ್ತಿರುವ ಫೋಟೋ ಒಂದು ಲಭ್ಯವಾಗಿದೆ. ಇದೇನು ಹೋಟೆಲ್ಲ ಅಥವಾ ನಿಜಕ್ಕೂ ಕಾರಾಗೃಹನ? ಅನುಮಾನ ಮತ್ತೆ ಮತ್ತೆ ಕಾಡ್ತಾ ಇದೆ. ಫೋಟೋವನ್ನ ಗಮನಿಸ್ತಾ ಇದ್ದೀರಿ. ಇದರಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೇ ಇಬ್ಬರು ಆರೋಪಿಗಳು. ಒಂದು ಕಡೆ ನಾಗರಾಜ್, ದರ್ಶನ್ ಅವರ ಮ್ಯಾನೇಜರ್, ಈ ಪ್ರಕರಣದಲ್ಲಿ ಆರೋಪಿ ಸಂಖ್ಯೆ 11. ಮತ್ತೊಂದು ಕಡೆ ದರ್ಶನ್, ಇವರಿಬ್ರು ಇದ್ದಾರೆ, ಆರಾಮಾಗೇ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಕುಳ್ಳಾಸೀನಾ, ವಿಲ್ಸನ್ ಗಾರ್ಡನ್ ನಾಗ. ಇವರೆಲ್ಲ ಕೂತು ಟೇಬಲ್ನ ಮುಂದಿಟ್ಕೊಂಡು ಸಿಗರೇಟ್ ಸೇತಾ ಆರಾಮಾಗಿ ಮಾತುಕತೆ ನಡೆಸ್ತಾ ಇರುವ ಫೋಟೋ. ಇಂಥ ರಾಯಲ್ ಟ್ರೀಟ್ಮೆಂಟ್ ಕೊಡೋದಾದ್ರೆ ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ಇರಿಸೋದು ಯಾಕೆ? ಯಾವ್ದಾರೋ ಹೋಟೆಲ್ನಲ್ಲಿ ಇರಿಸಿ ಆರಾಮಾಗಿ ಅವ್ರಿಗೆ ಬೇಕಾದ ಹಂಗೆ ಮನ್ಸೋ ಇಚ್ಛೆ ಇರೋ ಹಾಗೆ ಬಿಡ್ಬೋದಲ್ವಾ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ. ರಿಪಬ್ಲಿಕ್ ಕನ್ನಡ ಈ ಫೋಟೋ ಲಭ್ಯವಾದ ನಂತರದಲ್ಲಿ ಅನೇಕ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಮಾತನಾಡಿಸಿದ್ವಿ, ವಕೀಲರನ್ನ ಮಾತನಾಡಿಸ್ತಿದ್ವಿ. ಎಲ್ಲರೂ ಹೇಳ್ತಿರೋದೊಂದು, ಇಂಥ ಅವಕಾಶ ಕಾನೂನಿನ ಅಡಿಯಲ್ಲಿ ಇಲ್ಲ. ಸಿಗರೇಟಿಗೆ ಅವಕಾಶ ಇದೆ, ಜೈಲಿನ ಕ್ಯಾಂಟೀನಲ್ಲಿ ಅವಕಾಶ ಇರುತ್ತೆ, ಆದರೆ ಅದನ್ನ ಬಳಸ್ಲಿಕ್ಕೂ ಕೂಡ ಇಂಥದ್ದೇ ಜಾಗದಲ್ಲಿ ಹಿಂಗೆ ಬಳಸಬೇಕು ಅನ್ನೋ ನಿಯಮಗಳಿರುತ್ತೆ. ಹಿಂಗೆಲ್ಲ ಚೇರ್ ಮೇಲೆ ಕೂತ್ಕೊಂಡು ಆರಾಮಾಗಿ ಪಿಕ್ನಿಕ್ಕಿಗೆ ಹೋಗಿರೋ ರೀತಿಯಲ್ಲಿ ಕೂತು ಸಿಗರೇಟ್ ಸೇದ್ಕೊಂಡು ಮಾತುಕತೆ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಅಧಿಕಾರಿಗಳು, ನಿವೃತ್ತ ಪೊಲೀಸ್ ಅಧಿಕಾರಿಗಳು. ಈ ಫೋಟೋ ಇದೀಗ ಪರಪ್ಪನ ಅಗ್ರಹಾರ ಕಾರಾಗೃಹದ ಜೈಲಿನ ಅಧಿಕಾರಿಗಳಿಗೆ ತಲೆಬಿಸಿಯನ್ನ ತಂದಿದೆ. ಈ ಫೋಟೋ ತೆಗೆದವ್ರು ಯಾರು, ಯಾವ ಕಾರಣಕ್ಕೆ ತೆಗೆದ್ರು, ಯಾರಿಗೆ ಕಳಿಸಿದ್ರು, ಎಲ್ಲಿಂದ ಲೀಕ್ ಆಗಿದೆ, ಇದೆಲ್ಲದರ ಪರಿಶೀಲನೆಗೆ ಹೊರಟಿದ್ದಾರೆ ಇದೀಗ ಪರಪ್ಪನ ಅಗ್ರಹಾರ ಕಾರಾಗೃಹದ ಅಧಿಕಾರಿಗಳು. ಬಲಗೈಯಲ್ಲಿ ಕಾಫಿ ಮಗ್, ಎಡಗೈಯಲ್ಲಿ ಸಿಗರೆಟ್. ಇದು ದರ್ಶನ್ ಅವರ ಸದ್ಯದ ಪರಿಸ್ಥಿತಿ. ಆ ಬಾಡಿ ನೋಡ್ರಿ, 10 kg ತೂಕ ಕಮ್ಮಿ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಆರೋಗ್ಯ ಪರಿಸ್ಥಿತಿ ಸರಿಯಾಗಿಲ್ಲ ಅಂತ ಹೇಳಿ ಮನೆ ಊಟ ಬೇಕು ಅಂತ ಹೇಳಿ ಅಪ್ಲಿಕೇಶನ್ ಹಾಕಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಆರಾಮಾಗೇ ಇದ್ದಾರೆ ದರ್ಶನ್ ಅನ್ನೋದಕ್ಕೆ ಸಾಕ್ಷ್ಯ ಹೇಳುವ ರೀತಿಯಲ್ಲಿದೆ ಈ ಫೋಟೋ. ಜೈಲಿನಲ್ಲೂ ಕೂಡ ದರ್ಶನ್ ಐಷಾರಾಮಿ ಜೀವನವನ್ನ ಸಾಗಿಸ್ತಾ ಇದ್ದಾರಾ? ಅನುಮಾನ ಮತ್ತೆ ಮತ್ತೆ ಹೆಚ್ಚಾಗ್ತಾ ಇದೆ. ವಿಲ್ಸನ್ ಗಾರ್ಡನ್ನಾಗ ಈಗಷ್ಟೇ ನಿವೃತ್ತ ಪೊಲೀಸ್ ಅಧಿಕಾರಿ SK ಉಮೇಶ್ ಅವರು ಹೇಳ್ತಾ ಇದ್ರು, ದರ್ಶನ್ ಅವ್ರ ಮೇಲೆ ಇಂಥ ಗುರುತರವಾದ ಆರೋಪ ಬಂದ ಮೇಲೆ ಇನ್ಮೇಲಾದರೂ ಸ್ವಲ್ಪ ಯಾರ ಜೊತೆ ಇರ್ದೀನಿ, ಏನು ಮಾಡ್ತಿದ್ದೀನಿ, ಏನಾಗುತ್ತೆ ಇದರಿಂದ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. SK ಉಮೇಶ್ ಅವರ ಮಾತಿದು. ಆದರೆ ದರ್ಶನ್ ಅವರು ಇರೋದು ಯಾರ ಜೊತೆ? ವಿಲ್ಸನ್ ಗಾರ್ಡನ್ ನಾಗ, ಪಕ್ಕದಲ್ಲಿ ಕುಳ್ಳಾಸೀನಾ. ರೇಣುಕಾಸ್ವಾಮಿ ಅವರ ತಂದೆ ಮಾತನಾಡಿದ್ದಾರೆ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ, ಕೇಳಿಸ್ಕೊಳ್ಳಿ. ಕಳೆದ ಹಲವು ದಿನಗಳಿಂದ ನೀವು ಅನುಭವಿಸಿರ್ತಕ್ಕಂಥ ವೇದನೆ, ನೀವು ಪಟ್ಟಿರ್ತಕ್ಕಂಥ ಸಂಕಟ ಖಂಡಿತವಾಗ್ಲೂ ಇಡೀ ಕರ್ನಾಟಕದ ಜನ ನೋಡಿದ್ದಾರೆ. ಈಗ ಕೊಲೆ ಆರೋಪಿ ದರ್ಶನ್ ಆರಾಮಾಗಿ ಐಷಾರಾಮಿಯಾಗಿ ಜೈಲಲ್ಲಿ ಇದ್ದಾರೆ. ಏನ್ ಹೇಳಕ್ ಬಯಸ್ತೀರಿ? ಫೋಟೋ ನೀವು ನೋಡಿರ್ತೀರಾ ನಮ್ಮ ತೆರೆ ಮೇಲೆ? ಇಲ್ಲ, ನೋಡಿಲ್ಲ ನಮ್ಮ ಮೇಡಮ್ ಅವರೇ. 2 ತಿಂಗಳಾಯ್ತು ನಾವು ಟಿವಿ ಹಾಕಕ್ ಹೋಗಿಲ್ಲ. ನಮಗೆ ಅದು ಘಟನೆಗಳು ಕೇಳಿ ನೋಡಿದ್ರೆ ನಮಗೆ ಬಹಳ ಸಂಕಟ ಆಗೋದ್ರಿಂದ ನಾವು ಹಾಕಿಲ್ಲ, ಗೊತ್ತಿಲ್ಲ. ಒಂದ್ ವೇಳೆ ತಾವು ಹೇಳ್ತಾ ಇರೋದು ಸತ್ಯ ಅಂದ್ರೆ ಅದು ನಮಗೆ ಯಾವ ರೀತಿ ರಿಯಾಕ್ಟ್ ಮಾಡ್ಬೇಕಂತಾನೆ ಕಷ್ಟ ಆಗ್ತಾ ಇದೆ. ಯಾಕಂದ್ರೆ ನಮಗೆ ನಮ್ಮ ಸಂಕಟ ನಮ್ಗೆ ಗೊತ್ತು, ನಮ್ಗೆ ಏನಂತ. ನಾವು ಇಲ್ಲಿವರೆಗೂ ನಾವೇನಂದ್ರೆ ನಮ್ಮ ನ್ಯಾಯ ನಂಗೇನೋ ಸರ್ಕಾರ ಎಲ್ಲ ನಂಬಿದೀವಿ, ಪೊಲೀಸ್ ಅಧಿಕಾರಿಗಳು ನಂಬಿದೀವಿ, ಅವರು ನ್ಯಾಯ ಕೊಡ್ತಾರೆ, ತಪ್ಪ ಶಿಕ್ಷೆ ಕೊಡ್ತಾರೆ ಅಂತಾನೆ ನಾವು ಇಲ್ಲಿವರೆಗೂ ನಂಬಿದೀವಿ. ಅಲ್ಲಿವರೆಗೂ ಮಾಡ್ತಾ ಇರೋದು ಸರಿ ಇದೆ ಅನ್ಸಿತ್ತು.
ಆದ್ರೆ ತಮ್ಮ ವರದಿ ಪ್ರಕಾರ ಏನಂತ ಆಗಿದೆಯೋ ಗೊತ್ತಿಲ್ಲ, ನನಗೆ ಮಾಹಿತಿ ಇಲ್ಲ. ಅದು ತಾವು ಬಯಲು ಎಳಿತಿದ್ರಿ, ಸರ್ಕಾರ ಈ ಬಗ್ಗೆ ಚಿಂತನೆ ಮಾಡ್ಬೇಕು ಅನ್ಸುತ್ತೆ ಅಷ್ಟೇನೆ. ಅಂದ್ರೆ ಪ್ರಶ್ನೆ ಇರುವಂತದ್ದು, ಒಬ್ಬ ಕೊಲೆ ಆರೋಪಿಗೆ, ಇಂಥ ಬರ್ಬರವಾದಂತ ಹೇಯ ಕೃತ್ಯ ಮಾಡಿರ್ತಕ್ಕಂಥ ಆರೋಪಿಗೆ ಜೈಲಲ್ಲಿ ಸಿಗರೇಟ್ ಸಿಗುತ್ತೆ, ಕಾಫಿ ಸಿಗುತ್ತೆ, ರಾಜಾತಿಥ್ಯ ಸಿಗತ್ತೆ, ಗಾರ್ಡನ್ ಅಲ್ಲಿ ಚೇರ್ ಹಾಕೊಂಡು ತಮ್ಮ ಪಟಾಲಮ್ಮು ಬಳಗನೆಲ್ಲ ಕಟ್ಕೊಂಡು ಆರಾಮಾಗಿ ಹರಟೆ ಹೊಡ್ಕೊಂಡು ಕೂತಿದ್ದಾರೆ ಅಂತ ನಕ್ಕೊಂಡು. ಸೊ ಇಷ್ಟೆಲ್ಲ ಆರಾಮಾಗಿರಕ್ ಸಿಗತ್ತೆ, ಅವ್ರು ಕೇಳಿದೆಲ್ಲ ಸಿಗತ್ತೆ ಅಂದ್ರೆ ಏನರ್ಥ, ಎಲ್ಲಿವರೆಗೆ ಬಂತಿದು ಅಂತ? ಹೆಂಗೆ ರಿಯಾಕ್ಟ್ ಮಾಡ್ಬೇಕು ನನಗೆ ಗೊತ್ತಾಗ್ತಿಲ್ಲ ಮೇಡಮ್ ಅವರೇ. ನಾವೇನೋ ಕಾನೂನು, ಸರ್ಕಾರ ಮತ್ತೆ ನ್ಯಾಯಾಂಗ ನಂಬಿದೀವಿ. ಇಲ್ಲಿ ಏನ್ ನಡೀತಿದೋ ಮಾಧ್ಯಮದ ಅದು ಗೊತ್ತಿಲ್ಲ, ನಿಮ್ ಮಾಧ್ಯಮದ ಮುಖಾಂತರ ಗೊತ್ತಾಗ್ತಾ ಇರೋದು. ಆದ್ರೂ ಈ ಬಗ್ಗೆ ಪೊಲೀಸ್ ಸರ್ಕಾರ ಪರಿಶೀಲನೆ ದಯಮಾಡಿ ಅವರಲ್ಲಿ ಕೈ ಮುಗಿದು ಕೇಳ್ತೀವಿ, ಪರಿಶೀಲನೆ ಮಾಡಿ ಅದಕ್ಕೆ ನೋಡಿ ಸೂಕ್ತ ಇದನ್ ಮಾಡ್ರಿ ಅಂತ ನಾವ್ ಕೇಳ್ಕೋಬಹುದು. ಅಷ್ಟ್ ಬಿಟ್ರೆ ನಾನು ಏನು ಆಕ್ಟ್ ಮಾಡಕ್ ಆಗ್ತಿಲ್ಲ. ಯಾಕಂದ್ರೆ ನಮ್ಮ ಸಂಕಟ ನಮಗೆ ಅದ್ರಲ್ಲಿ ಮುಳುಗಿ ಹೋಗ್ಬಿಟ್ಟಿದ್ವಿ, ಕಣ್ಣೀರಲ್ಲೇ ಕೈ ತೊಳಿತಾ ಇದೀವಿ. ನಮ್ಮ ಮನೆ ಪರಿಸ್ಥಿತಿ ಬಹಳ ಹದಗೆಟ್ಟಿದೆ. ಅಂತದ್ರಲ್ಲಿ ನಾವ್ ಇವ್ರನ್ನ ಏನ್ ಮಾಡ್ಬೇಕು ನಾನು? ನನಗೆ ನಾವಂತೂ ಇಲ್ಲಿವರೆಗೂ ನ್ಯಾಯಾಂಗ, ಸರ್ಕಾರ, ಚೀಫ್ ಮಿನಿಸ್ಟರ್ ಎಲ್ಲ ನಂಬಿದೀವಿ, ಅವ್ರ ನ್ಯಾಯದ ಕೊಡಿಸ್ತಾರೆ ಅಂತ ನಂಬಿದೀವಿ, ಇಲ್ಲಿವರೆಗೂ ನಂಬಿದೀವಿ. ಇದು ನಮ್ಮ ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.